ನಮಸ್ಕಾರ ಸುದ್ದಿ ದಿನಕ್ಕೆ ಸ್ವಾಗತ. ನಾನು ರಾಹುಲ್ ದಯಾನ್. ಪ್ರಮುಖ ಸುದ್ದಿಗಳನ್ನ ನೋಡೋಕು ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಪಹಲ್ಗಾಮ್ನಲ್ಲಿ ಚಿಮ್ಮಿದ ರಕ್ತಕ್ಕೆ ಪ್ರತೀಕಾರದ ಪ್ರತಿಜ್ಞೆ. ಉಗ್ರ ಸಂಹಾರದ ಪಣ ತೊಟ್ಟ ಪ್ರಧಾನಿ ನರೇಂದ್ರ ಮೋದಿ. ಊಹೆಗೂ ನಿಲುಕದ ಶಿಕ್ಷೆ ಖಚಿತ ಅಂತ ಘರ್ಜನೆ. ಉಗ್ರ ಕೃತ್ಯದ ಒಂದೊಂದು ದೃಶ್ಯಗಳು ರಣಭೀಕರ. ಕೈಮುಗಿದು ಬೇಡಿದ್ರೂ ಬಿಡದ ನಿರ್ದಯಿ ಉಗ್ರರು. ಬೆನ್ನ ಮೇಲೆ ಹೊತ್ತು ಮಂಜುನಾಥ್ ಪುತ್ರನ ರಕ್ಷಿಸಿದ ಕಾಶ್ಮೀರಿ ಯುವಕ. ಕಣಿವೆಯಲ್ಲಿ ಪ್ರಾಣ ಸಂಕಟಕ್ಕೆ ಸಿಲುಕಿದ್ದ ಕನ್ನಡಿಗರು ವಾಪಸ್. 177 ಮಂದಿ ಬೆಂಗಳೂರಲ್ಲಿ ಸೇಫ್ ಲ್ಯಾಂಡಿಂಗ್. ರೆಸ್ಕ್ಯೂ ಮಾಸ್ಟರ್ ಸಚಿವ ಸಂತೋಷ್ ಲಾಡ್ಗೆ ಧನ್ಯವಾದಗಳ ಸುರಿಮಳೆ. ಬೆಳಗಿನ ಜಾವ ಏರ್ಲಿಫ್ಟ್ ಮೂಲಕ ಬಂದ ಮೃತದೇಹಗಳು. ಶಿವಮೊಗ್ಗದಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಮಂಜುನಾಥ್ ಅಂತ್ಯಕ್ರಿಯೆ. ಇತ್ತ ಹೆಬ್ಬಾಳದ ಚಿತಾಗಾರದಲ್ಲಿ ಭರತ್ ಭೂಷಣ್ಗೆ ಕಣ್ಣೀರ ವಿದಾಯ. ಪಂಚ ಅಸ್ತ್ರ ಬಿಟ್ಟ ನಮೋ ಪ್ರತಿಜ್ಞೆಗೆ ಪಾಕ್ ಕಂಗಾಲು. ಪಾಕ್ ಕ್ಷಿಪಣಿ ಪರೀಕ್ಷೆಗೆ ಮುಂದಾಗ್ತಾ ಇದ್ದಂತೆ ಭಾರತವು ತಿರುಗುಬಾಣ. ಸಿಂಧು ಜಲ ಒಪ್ಪಂದ ರದ್ದು ಬೆನ್ನಲ್ಲೇ ಪಾಕ್ ಕಕ್ಕಾಬಿಕ್ಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.